ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಇಂದ್ರಿಯಗಳಿಗಿಂತ ಶ್ರೇಷ್ಠವಾದದ್ದು ಮನಸ್ಸು, ಮನಸ್ಸಿಗಿಂತಲೂ ಶ್ರೇಷ್ಠವಾದದ್ದು ಬುದ್ಧಿ, ಬುದ್ಧಿಗಿಂತಲೂ ಅತ್ಯಂತ ಶ್ರೇಷ್ಠವಾದದ್ದು ಆತ್ಮವಾಗಿದೆ. ಇಂದ್ರಿಯಗಳೆಂಬ ಕುದುರೆಗಳನ್ನು ಮನಸ್ಸು ಎಂಬ ಲಗಾಮಿನಿಂದ ಹಿಡಿದು ಬುದ್ಧಿ ಎಂಬ ಸಾರಥಿಯು ದೇಹವೆಂಬ ರಥವನ್ನು ಮುನ್ನಡೆಸಬೇಕು ಅಂತಾನೆ ಶ್ರೀಕೃಷ್ಣ. ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದ 43ನೇ ಶ್ಲೋಕ. ಈ ಶ್ಲೋಕ ಕರ್ಮಯೋಗದ ಕೊನೆಯ ಶ್ಲೋಕ. ಏವಂ ಬುದ್ಧೇಹೆ ಪರಂ ಬುದ್ಧ್ವಾ ಸಂಸ್ಥಾಪ್ಯಾತ್ಮಾನಮಾತ್ಮಾನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ಧುರಾಸದಂ. ಈ ಶ್ಲೋಕದ ಅರ್ಥ, ಹೇ ಮಹಾಬಾಹುವೆ, ಬುದ್ಧಿಗಿಂತ ಬಲಶಾಲಿಯು ಮತ್ತು ಶ್ರೇಷ್ಠವಾದ ಆತ್ಮವನ್ನು ಅರಿತುಕೊಂಡು ಬುದ್ಧಿಯ ಮೂಲಕ ಮನಸ್ಸನ್ನು ವಶಪಡಿಸಿಕೊಂಡು ನೀನು ಈ ಕಾಮರೂಪಿ ದುರ್ಜಯವಾದ ಶತ್ರುವನ್ನು ಕೊಂದು ಹಾಕುವಂತಾನೆ ಪರಮಾತ್ಮ. ಈ ಶ್ಲೋಕದ ಅರ್ಥ, ಮನುಷ್ಯರ ಜ್ಞಾನವು ಅನಾದಿ ಕಾಲದಿಂದಲೂ ಅಜ್ಞಾನದಿಂದ ಆವೃತವಾಗಿದೆ. ಈ ಕಾರಣದಿಂದ ಅವರು ತಮ್ಮ ಆತ್ಮ ಸ್ವರೂಪವನ್ನು ಮರೆತು ಬಿಟ್ಟಿದ್ದಾರೆ. ಇಲ್ಲಿ ಬುದ್ಧಿಯ ಹಿಂದೆ ಇರುವ ಆತ್ಮನನ್ನು ತಿಳಿಯಬೇಕು. ಅವನಿಗೆ ದೇಹವೂ ಇಲ್ಲ, ಹುಟ್ಟು ಇಲ್ಲ, ಸಾವು ಇಲ್ಲ, ಎಂದೆಂದಿಗೂ ಅವನಿರ್ತಾನೆ. ಹುಟ್ಟಿ ನಾಶವಾಗುವ ದೇಹಾದಿಗಳಿಗೆ ನಾವು ದುಡಿತಾ ಇದ್ದೀವಿ. ನಮ್ಮದೆಲ್ಲವನ್ನು ನಾವು ನಮ್ಮದು ಅಂತ ಭಾವಿಸ್ತೀವಿ. ನಮಗೆ ಯಾವುದು ಮುಖ್ಯವೋ ಅದನ್ನು ತಿಳಿದುಕೊಳ್ಳಬೇಕೇ ಹೊರತು ಅದನ್ನು ತಿಳಿದುಕೊಳ್ಳೋದಿಲ್ಲ. ಯಾವುದು ಶಾಶ್ವತವಲ್ಲವೋ, ಯಾವುದನ್ನು ಇಲ್ಲೇ ಹರಿದ ಬಟ್ಟೆಯಂತೆ ಎಸೆದು ಹೋಗುವೆವೋ ಅದರ ರಕ್ಷಣೆಗಾಗಿ ಹಗಲಿರುಳು ದುಡಿತೀವಿ. ಅದಕ್ಕೆ ಜೀವನದಲ್ಲಿ ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿರೋದು ಆತ್ಮವನ್ನು. ಮೊದಲು ಆತ್ಮ, ನಂತರ ಅದಕ್ಕೆ ಹಾಕಿರುವ ಉಪಾಧಿಗಳು ದೇಹ, ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿ. ನಾವಿಲ್ಲಿ ಮಾಡಬೇಕಾಗಿರೋದು ಒಂದು ದೊಡ್ಡ ಕೆಲಸ ಅಂದರೆ ಮನಸ್ಸಿನಿಂದ ಮನಸ್ಸನ್ನು ಗೆಲ್ಲಬೇಕು. ಒಳ್ಳೆಯ ಮನಸ್ಸಿನಿಂದ ಕೆಟ್ಟ ಮನಸ್ಸನ್ನು ಗೆಲ್ಲಬೇಕು. ಉತ್ತಮ ಸಂಸ್ಕಾರದಿಂದ ಅಧಮ ಸಂಸ್ಕಾರಗಳನ್ನು ನಾಶ ಮಾಡಬೇಕು. ಮಾಡಿರುವ ಸಾಲವನ್ನು ಹೊಸದಾಗಿ ಸಂಪಾದನೆ ಮಾಡಿ ತೀರಿಸಬೇಕೇ ಹೊರತು ಮತ್ತೆ ಸಾಲ ಮಾಡಬಾರದು. ಇಲ್ಲಿ ಬೇರೆಯವರು ಯಾರೂ ನಮ್ಮ ಸಹಾಯಕ್ಕೆ ಬರೋದಿಲ್ಲ. ನಮ್ಮ ಹೀನ ಸಂಸ್ಕಾರಗಳನ್ನು ಅದಕ್ಕೆ ವಿರೋಧವಾದ ಉತ್ತಮ ಸಂಸ್ಕಾರಗಳಿಂದ ಗೆಲ್ಲಬೇಕಾಗಿದೆ. ನಮ್ಮಲ್ಲಿ ನಮ್ಮನ್ನು ಧ್ವಂಸ ಮಾಡುವ ಶಕ್ತಿಯೂ ಇದೆ, ನಮ್ಮನ್ನು ಉದ್ಧಾರ ಮಾಡುವ ಶಕ್ತಿಯೂ ನಮ್ಮಲ್ಲಿದೆ. ಇದುವರೆಗೆ ಧ್ವಂಸ ಶಕ್ತಿಯ ಅನುಭವ ನಮಗೆ ಆಗಿರುತ್ತೆ. ಅದನ್ನು ಬೇಕಾದಷ್ಟು ಉಪಯೋಗಿಸಿಕೊಂಡಿರ್ತೀವಿ. ಹಲವು ಹೀನ ಸಂಸ್ಕಾರಗಳನ್ನು ಅದರ ಮೂಲಕ ಪಡೆದುಕೊಂಡಿರ್ತೀವಿ. ನಾವು ಬಂಧನಕ್ಕೆ ಬೀಳೋದಕ್ಕೆ ಇದೇ ಮೂಲ ಕಾರಣ. ಈಗ ನಾವು ಹೀನ ಸಂಸ್ಕಾರಗಳ ಹಿಡಿತದಿಂದ ಪಾರಾಗಬೇಕಿದೆ. ಅದಕ್ಕಾಗಿ ನಾವೆಲ್ಲಿಗೋ ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ನಮ್ಮಲ್ಲಿರುವ ಉತ್ತಮ ಆಸೆ, ಆಕಾಂಕ್ಷೆ ಇವುಗಳ ಸಹಾಯವನ್ನು ಪಡೆದುಕೊಂಡು ಪ್ರಯತ್ನ ಮಾಡಿ ಹಿಂದಿನ ಹಿಡಿತದಿಂದ ಪಾರಾಗಬೇಕು. ಹೇಗೆ ಕಾಡಿನಲ್ಲಿ ಮದವೇರಿದ ಕಾಡಾನೆಯನ್ನು ಹಿಡಿಯುತ್ತಾರೋ, ನಂತರ ಅದಕ್ಕೆ ಹಗ್ಗವನ್ನು ಕಟ್ಟಿ ಸಾಕಿದ ಆನೆಗಳನ್ನು ಉಪಯೋಗಿಸಿಕೊಂಡು ಪಳಗಿಸ್ತಾರೋ ಹಾಗೆಯೇ. ಅದರಂತೆಯೇ ನಾವು ನಮ್ಮಲ್ಲಿರುವ ಕೆಲವು ಉತ್ತಮ ಸಂಸ್ಕಾರಗಳನ್ನು ವೃದ್ಧಿ ಮಾಡ್ಕೋಬೇಕು. ಅವುಗಳ ಮೂಲಕವೇ ನಾವು ನಮ್ಮ ಹೀನ ಸಂಸ್ಕಾರಗಳನ್ನು ನಾಶ ಮಾಡಲು ಸಾಧ್ಯ. ಉತ್ತಮ ಸಂಸ್ಕಾರಗಳನ್ನು ರೂಢಿಸುವ ಪ್ರಯತ್ನದಿಂದಲೇ ನಮ್ಮ ಶತ್ರುವನ್ನು ನಾಶ ಮಾಡಬೇಕು. ನಮ್ಮ ಶತ್ರು ಆದರೂ ಬೇರೆ ಯಾರೂ ಅಲ್ಲ, ಅದೇ ಕಾಮರೂಪಿ. ನನಗೆ ಅದು ಬೇಕು, ಇದು ಬೇಕು ಎಂಬ ವಿಷಯ ವಸ್ತುಗಳನ್ನು ಬೇಡ್ತಾ ಇರ್ತಾನೆ. ಕೊಡದೇ ಇದ್ದರೆ ಕಾಡ್ತಾನೆ. ಆ ಕಾಟ ಕೆಲವು ವೇಳೆ ಯಮ ಯಾತನೆಗಿಂತ ಭಯಂಕರವಾಗಿರುತ್ತೆ. ಈ ಕಾಮರೂಪಿಯಾದ ಶತ್ರು ದುರ್ಜಯ. ಗೆಲ್ಲುವುದಕ್ಕೆ ಬಹಳ ಕಷ್ಟ. ಒಂದು ರೂಪನಿಂದ ಅವನನ್ನು ಕಂಡುಹಿಡಿದು ಹೊರಗೆ ಹಟ್ಟಿದರೆ ಬೇರೊಂದು ರೂಪವನ್ನು ಧರಿಸಿ ಬರ್ತಾನೆ. ಹೇಗೆ ಅಂದರೆ, ಹಿಂದೆ ಹಸುರರು ತಮಗೆ ಬೇಕಾದ ಆಕಾರವನ್ನು ಧರಿಸಬಲ್ಲರೋ ಹಾಗೆ ಇದು ಸಹ. ಇದು ತುಂಬ ಕೆಟ್ಟದ್ದು. ಇದರಿಂದ ನಾವು ಹಾಳಾಗ್ತೀವಿ. ಇದನ್ನು ಆಚೆಗೆ ಅಟ್ಟಬೇಕು ಅಂತ ಕಳಿಸಿದರೆ ಅದು ತುಂಬ ಒಳ್ಳೆಯ ವೇಷ ಹಾಕ್ಕೊಂಡು ನಮ್ಮ ಮುಂದೆ ಬರುತ್ತೆ. ಹೇಗೆ ಮಾರೀಚ ತನ್ನ ರಾಕ್ಷಸ ಆಕಾರವನ್ನು ತೊರೆದು ಸುಂದರವಾದ ಜಿಂಕೆಯಂತೆ ಸೀತೆಯ ಮುಂದೆ ಬಂದು ನಿಂತನೋ ಹಾಗೆ. ಅಂತಹ ಶತ್ರುವನ್ನು ಕಂಡುಹಿಡಿಯಬೇಕಾದರೆ ನಮ್ಮ ಬುದ್ಧಿವಂತಿಕೆಯನ್ನೆಲ್ಲ ಉಪಯೋಗಿಸಬೇಕು. ಅದೊಂದೇ ಅಲ್ಲ, ಅವನನ್ನು ಕಂಡುಹಿಡಿದ ಮೇಲೂ ಅವನನ್ನು ಕೊಂದೆ ಎಂದು ಭಾವಿಸಿದರೆ ಅದು ಬೂದಿಯಿಂದ ಮತ್ತೆ ಪುನಃ ಹುಟ್ಟುತ್ತೆ. ಹಳೆಯ ಆಸೆಯ ಅವಶೇಷದಿಂದ ಮತ್ತೆ ಅದು ಮೇಲೇಳುತ್ತೆ. ಅದನ್ನು ಪದೇ ಪದೇ ಆಚೆಗೆ ಇಡ್ತಾ ಇರಬೇಕು.
ಅದನ್ನು ಅಸಡ್ಡೆ ಮಾಡಬೇಕು. ಆಚೆಗೆ ಅಟ್ಟೋದು ನಮ್ಮ ಸ್ವಭಾವ ಆಗಬೇಕು. ದೀರ್ಘ ಅಭ್ಯಾಸ ಮತ್ತು ಶ್ರಮದ ಪರಿಣಾಮವಾಗಿಯೇ ಅವು ನಮ್ಮನ್ನು ಬಿಡಬೇಕಾಗುತ್ತೆ. ದುರ್ಜಯ ಅಂದರೆ ಅವನ್ನು ಜಯಿಸೋದಕ್ಕೆ ಆಗೋದಿಲ್ಲ ಅಂತ ಅಲ್ಲ, ಅದನ್ನು ಜಯಿಸೋದು ಅಷ್ಟು ಸುಲಭವೂ ಅಲ್ಲ. ಅದಕ್ಕಾಗಿ ಕಷ್ಟಪಡಬೇಕು, ಸತತ ಪ್ರಯತ್ನ ಮಾಡಬೇಕು. ಹೇಗೆ ಮರಳಿ ಯತ್ನವ ಮಾಡು ಎಂತಾರಲ್ಲ ಹಾಗೆ. ಎಲ್ಲ ಬಯಕೆಗಳು ಕೆಟ್ಟದ್ದಲ್ಲ. ಭಗವಂತನನ್ನು ಸೇರಬೇಕು ಎನ್ನುವ ಬಯಕೆ ಬೇಕು. ಆದ್ದರಿಂದ ನಮ್ಮ ಬುದ್ಧಿಯನ್ನು ಭಗವಂತನ ಕೈಗೊಪ್ಪಿಸಿ ದುಷ್ಟ ಕಾಮನೆಗಳ ವಿರುದ್ಧ ದೇವತೆಗಳ ಸಹಾಯದಿಂದ ಹೋರಾಡಿ ಮೋಕ್ಷವನ್ನು ಪಡಿಬೇಕು. ಇಲ್ಲಿ ಒಂದು ಎಚ್ಚರ ಅಗತ್ಯ. ಒಂದೇ ಸಲ ಈ ದುಷ್ಟಶಕ್ತಿಯ ವಿರುದ್ಧ ಹೋರಾಡಿ ಜಯಗಳಿಸುತ್ತೇನೆ ಅಂದರೆ ಅದು ಅಸಾಧ್ಯ. ಇದನ್ನು ಹಂತ ಹಂತವಾಗಿ ಗೆಲ್ಲಬೇಕು. ಸಾಧನೆಯ ಮೆಟ್ಟಿಲಿನಲ್ಲಿ ವಿವಿಧ ದೇವತೆಗಳು ನಮಗೆ ಸಹಾಯ ಮಾಡ್ತಾರೆ. ಇಲ್ಲಿಗೆ ಇತಿ ತೃತೀಯೋಧ್ಯಾಯ ಅಂದರೆ ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗ ಮುಕ್ತಾಯವಾಗುತ್ತೆ. 4ನೇ ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂದರೆ ಜ್ಞಾನಯೋಗ ಪ್ರಾರಂಭವಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಹಿಂದೆ ಹೇಳಿದ ಕರ್ಮಯೋಗದ ಅಷ್ಟೂ ಶ್ಲೋಕಗಳ ಸಾರಾಂಶವನ್ನು ಹೇಳಿ 4ನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತೀನಿ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.